ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮ ಕರ್ನಾಟಕದಲ್ಲಿ ಯಾವೆಲ್ಲ ಪ್ರಮುಖ ನದಿಗಳು ಹರಿತಾವೆ, ಹಾಗೆ ಈ ನದಿಗಳು ಹರಿಯುವ ದಾರಿಯಲ್ಲಿ ಯಾವೆಲ್ಲ ಜಲಪಾತಗಳನ್ನು ಸೃಷ್ಟಿಸಿದ್ದಾವೆ ಮತ್ತು ಈ ನದಿಗಳ ಮೇಲೆ ಯಾವೆಲ್ಲ ಪ್ರಮುಖ ಡ್ಯಾಮ್ಗಳನ್ನು ಕಟ್ಟಲಾಗಿದೆ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಈ ನದಿಗಳ ಬಗ್ಗೆ ನಿಮಗೆ ಗೊತ್ತಿಲ್ಲದ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ತುಂಬಾನೇ ಮಾಹಿತಿಯುಕ್ತ ಆಗಲಿದೆ, ಆದ್ರಿಂದ ಈಗಲೇ ಬೇಗ ಸಬ್ಸ್ಕ್ರೈಬ್ ಆಗಿ. ಕರ್ನಾಟಕದ ಭೌಗೋಳಿಕತೆ ಮತ್ತು ಭೂದೃಶ್ಯವು ಬಹಳ ವೈವಿಧ್ಯಮಯ. ಮನಮೋಹಕ ಪ್ರವಾಸಿ ಸ್ಥಳಗಳು ಮತ್ತು ಹೆಗ್ಗುರುತುಗಳಿಗೆ ಸೂಕ್ತ ತಾಣ ಇದಾಗಿದೆ. ಪಶ್ಚಿಮ ಘಟ್ಟಗಳು, ಡೆಕ್ಕನ್ ಪ್ರಸ್ಥಭೂಮಿ ಮತ್ತು ಕರಾವಳಿಯ ಮಧ್ಯದಲ್ಲಿ ನೆಲೆಗೊಂಡಿರುವ ಕರ್ನಾಟಕವು ವಿವಿಧ ಕಾಡುಗಳು, ಕಡಲ ತೀರಗಳು, ಜಲಪಾತಗಳು, ಕಾಫಿ ತೋಟಗಳು, ಸರೋವರಗಳು ಮತ್ತು ಪ್ರಕೃತಿಯ ಎಲ್ಲ ಅದ್ಭುತ ಕೊಡುಗೆಗಳಿಗೆ ನೆಲೆಯಾಗಿದೆ. ಇವಷ್ಟೇ ಅಲ್ಲದೆ ಐತಿಹಾಸಿಕವಾಗಿ ಮಹತ್ವದ ಸ್ಮಾರಕಗಳು ಮತ್ತು ರಚನೆಗಳನ್ನು ಕೂಡ ನಮ್ಮ ಕರ್ನಾಟಕ ಹೊಂದಿದೆ. ನಮ್ಮ ಕರ್ನಾಟಕದ ವಿಶೇಷತೆಗಳನ್ನ ಹೇಳ್ತಾ ಹೋದ್ರೆ ಇದರ ಪಟ್ಟಿ ಉದ್ದ ಆಗ್ತಾನೆ ಹೋಗುತ್ತೆ. ನಮ್ಮ ಕರ್ನಾಟಕದಲ್ಲಿ ನಾವು ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳನ್ನು ಕಾಣ್ತೀವಿ, ಹಾಗೆ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳನ್ನು ಕಾಣ್ತೀವಿ. ಈ ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳನ್ನ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳಿಗೆ ಕಂಪೇರ್ ಮಾಡಿದ್ರೆ ಇದರ ವೇಗ ಸ್ವಲ್ಪ ಕಡಿಮೆ ಇರುತ್ತೆ. ಆ ವೇಗದಲ್ಲಿ ಇದು ಹೋಗಿ ಬಂಗಾಳ ಕೊಲ್ಲಿಯನ್ನ ಸೇರ್ಕೊಳ್ಳುತ್ತೆ. ಹಾಗಾಗಿ ಇದನ್ನ ಕೃಷಿ ಹಾಗೂ ಜಲವಿದ್ಯುತ್ ಯೋಜನೆಗಳಿಗೆ ಉಪಯೋಗಿಸಬಹುದು. ಆದರೆ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು ತುಂಬಾ ವೇಗವನ್ನ ಹೊಂದಿರ್ತವೆ. ಯಾಕಂದ್ರೆ ಇವುಗಳು ಹರಿಯುವ ದಾರಿ ತುಂಬಾ ಕಡಿದಾಗಿರ್ತವೆ. ಅಂದ್ರೆ ಪಶ್ಚಿಮ ಘಟ್ಟಗಳ ಇಳಿಜಾರು ತುಂಬಾ ಸ್ಟೀಪ್ ಆಗಿ ಇರುತ್ತೆ. ಆದ್ರಿಂದ ನದಿಗಳು ತುಂಬಾ ವೇಗವಾಗಿ ಅರಬ್ಬಿ ಸಮುದ್ರವನ್ನ ಸೇರ್ಕೊಂಡ್ಬಿಡ್ತವೆ. ಆದ್ರಿಂದ ಇದರ ನೀರನ್ನ ಕೇವಲ ಜಲವಿದ್ಯುತ್ ಯೋಜನೆಗಳಿಗಾಗಿ ಸೀಮಿತವಾಗಿ ಇಡಲಾಗುತ್ತೆ. ಕನ್ನಡದಲ್ಲಿ ಒಂದು ಮಾತಿದೆ, ಗೋದಾವರಿಯಿಂದ ಕಾವೇರಿಯ ತನಕ ಹರಡಿರುವ ನಾಡೆ ಕರುನಾಡು ಅಂತ. ಅದಕ್ಕೆ ಸಾಕ್ಷಿಯಂತೆ ನಮ್ಮ ಕರ್ನಾಟಕದಲ್ಲಿ ನಾವು ಒಟ್ಟು 7 ನದಿ ವ್ಯವಸ್ಥೆಗಳನ್ನ ಕಾಣಬಹುದು. ನದಿ ವ್ಯವಸ್ಥೆ ಅಂದ್ರೆ ಒಂದು ಮುಖ್ಯ ನದಿ ಹರಿತಾ ಇದ್ದು ಈ ನದಿಗೆ ಹಲವಾರು ಉಪನದಿಗಳು ಬಂದು ಸೇರೋದನ್ನ ನದಿ ವ್ಯವಸ್ಥೆ ಎಂದು ಕರೆಯಲಾಗುತ್ತೆ. ಈಗ ನಾವು ನಮ್ಮ ಕರ್ನಾಟಕದ ಉತ್ತರದ ಕಡೆಯಿಂದ ನೋಡೋದಾದ್ರೆ ನಮಗೆ ಗೋದಾವರಿ ನದಿ ವ್ಯವಸ್ಥೆ ಕಂಡು ಬರುತ್ತೆ. ಹಾಗೆ ಕೃಷ್ಣ, ಕಾವೇರಿ, ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು, ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ ಹಾಗೂ ಪಾಲಾ ನದಿ ವ್ಯವಸ್ಥೆಗಳನ್ನ ಕಾಣ್ತೀವಿ. ಈಗ ನಾವು ಈ ನದಿಗಳ ಬಗ್ಗೆ ಒಂದೊಂದಾಗಿನೇ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಗೋದಾವರಿ ನದಿಯನ್ನ ದಕ್ಷಿಣ ಭಾರತದಲ್ಲಿ ಅತಿ ಉದ್ದವಾದ ನದಿ ಅಂತಾನೆ ಹೇಳಬಹುದು. ಅದಕ್ಕೆ ನಾವು ಗೋದಾವರಿಯನ್ನ ದಕ್ಷಿಣ ಗಂಗಾ ಅಂತಾನೆ ಕರಿತೀವಿ. ಈ ನದಿ ಮಹಾರಾಷ್ಟ್ರದ ನಾಸಿಕ್ ನಲ್ಲಿರುವಂತಹ ತ್ರಯಂಬಕೇಶ್ವರದಲ್ಲಿ ಹುಟ್ಟಿದ್ದು. ಅಲ್ಲಿಂದ ಶುರುವಾದ್ರೆ ಇದು ಸುಮಾರು 1465 ಕಿಲೋಮೀಟರ್ಗಳಷ್ಟು ಉದ್ದಕ್ಕೂ ಹರಿಯುತ್ತೆ, ಬಂಗಾಳ ಕೊಲ್ಲಿಯನ್ನ ಸೇರೋಕ್ಕೂ ಮುಂಚೆ. ಗೋದಾವರಿ ನದಿ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಕಂಡುಬರೋದು ಬೀದರ್ ಜಿಲ್ಲೆಯಲ್ಲಿ ಮಾತ್ರ. ಅಂದ್ರೆ ಗೋದಾವರಿ ನದಿ ನೇರವಾಗಿ ನಮ್ಮ ರಾಜ್ಯದಲ್ಲಿ ಹರಿಯೋದಿಲ್ಲ. ಗೋದಾವರಿಯ ಉಪನದಿಗಳಾದ ಮಾಂಜ್ರಾ ಮತ್ತು ಕಾರಂಜಾ ಹರಿಯೋದನ್ನ ಕಾಣಬಹುದು. ಗೋದಾವರಿಯ ಜಲಾನಯನ ಪ್ರದೇಶವನ್ನ ನೋಡೋದಾದ್ರೆ ಮಹಾರಾಷ್ಟ್ರ, ತೆಲಂಗಾಣ, ಛತ್ತೀಸ್ಗಢ, ನಂತರ ಆಂಧ್ರ ಪ್ರದೇಶ್, ಇದಾದ್ಮೇಲೆ ಇದು ಬಂಗಾಳ ಕೊಲ್ಲಿಯನ್ನ ಸೇರ್ಕೊಳ್ಳುತ್ತೆ. ಈಗ ನಾವು ಪ್ರಮುಖ ಡ್ಯಾಮ್ ಅನ್ನ ನೋಡೋದಾದ್ರೆ ಮಹಾರಾಷ್ಟ್ರದಲ್ಲಿ ಜಯಕ್ವಾಡಿ ಡ್ಯಾಮ್ ಅನ್ನ ಕಾಣಬಹುದು. ಗೋದಾವರಿ ನದಿಯ ಹರಿವಿನಿಂದ ಉಂಟಾಗಿರುವಂತಹ ಫೇಮಸ್ ಜಲಪಾತ ಅಂದ್ರೆ ಅದು ಸೋಮೇಶ್ವರ ಜಲಪಾತ. ಇದಿರೋದು ಮಹಾರಾಷ್ಟ್ರದಲ್ಲಿ. ಕೃಷ್ಣಾ ನದಿಯನ್ನ ದಕ್ಷಿಣ ಭಾರತದ 2ನೇ ಅತಿ ಉದ್ದವಾದ ಮತ್ತು ದೊಡ್ಡದಾದ ನದಿ ಎಂದು ಪರಿಗಣಿಸಲಾಗಿದೆ. ನಮ್ಮ ಕರ್ನಾಟಕದ ಜೀವನದಿ ಕಾವೇರಿ ಅಂತ ನಾವು ಹೇಳಿದ್ರೂ ಸಹ ಇಲ್ಲಿ ಕೃಷ್ಣಾ ನದಿ ಅತಿ ಉದ್ದವಾಗಿ ಹರಿಯೋದು. ಕೃಷ್ಣಾ ನದಿಯನ್ನ ನಮ್ಮ ಕರ್ನಾಟಕದಲ್ಲಿ 483 ಕಿಲೋಮೀಟರ್ಗಳಷ್ಟು ಉದ್ದಕ್ಕೂ ಕಾಣಬಹುದು. ಇದರ ಟೋಟಲ್ ಲೆಂತ್ 1400 ಕಿಲೋಮೀಟರ್ಗಳಷ್ಟು ಉದ್ದಕ್ಕೂ ಇದೆ, ಬಂಗಾಳ ಕೊಲ್ಲಿಯನ್ನ ಸೇರೋಕ್ಕೂ ಮುಂಚೆ. ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಕೃಷ್ಣಾ ನದಿಯ ಹುಟ್ಟಾಗಿದ್ದು. ಈ ನದಿ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶನಲ್ಲಿ ಹರಿಯುತ್ತೆ. ಅಂತಿಮವಾಗಿ ಇದು ಆಂಧ್ರ ಪ್ರದೇಶನಲ್ಲಿರುವಂತಹ ಹಂಸಲಾದೇವಿ ಎಂಬ ಸ್ಥಳದಲ್ಲಿ ಬಂಗಾಳ ಕೊಲ್ಲಿಗೆ ಸೇರ್ಕೊಳ್ಳುತ್ತೆ. ಈಗ ಕೃಷ್ಣಾ ನದಿ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಹರಿಯುತ್ತೆ ಅಂತ ನೋಡೋದಾದ್ರೆ ಇದರ ಪ್ರವೇಶ ಬೆಳಗಾವಿಯಿಂದ ಆಗುತ್ತೆ, ನಂತರ ಬಾಗಲಕೋಟೆ, ವಿಜಯಪುರ, ಯಾದಗಿರಿ, ನಂತರ ಇದು ರಾಯಚೂರ್ ಹತ್ರ ಹರಿಯುತ್ತೆ. ಈ ಜಿಲ್ಲೆಗಳಲ್ಲೆಲ್ಲ ನಾವು ಕೃಷ್ಣಾ ನದಿಯೇ ಹರಿಯೋದನ್ನ ಕಾಣ್ತೀವಿ. ಬೀದರ್, ಕಲಬುರಗಿ, ವಿಜಯಪುರ, ಬಾಗಲಕೋಟೆ, ಯಾದಗಿರಿ, ರಾಯಚೂರ್, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ, ಹಾವೇರಿ, ಬೆಳಗಾವಿ, ಶಿವಮೊಗ್ಗ, ಚಿಕ್ಕಮಗಳೂರು, ಇವೆಲ್ಲ ಜಿಲ್ಲೆಗಳಲ್ಲಿ ನಾವು ಕೃಷ್ಣಾ ನದಿ ವ್ಯವಸ್ಥೆಯನ್ನ ಕಾಣಬಹುದು.
ಕೃಷ್ಣಾ ನದಿಗೆ ಕಟ್ಟಲಾಗಿರುವಂತಹ ಪ್ರಖ್ಯಾತ ಡ್ಯಾಂಗಳು ನಾರಾಯಣಪುರ ಡ್ಯಾಂ ಮತ್ತು ಅಲಮಟ್ಟಿ ಡ್ಯಾಂ. ಇನ್ನು ಕೃಷ್ಣಾ ನದಿಯಿಂದ ಉಂಟಾಗಿರುವಂತಹ ಜಲಪಾತ ಛಾಯಾ ಭಗವತಿ ನಮಗೆ ಯಾದಗಿರಿಯಲ್ಲಿ ಕಂಡುಬರುತ್ತೆ. ಇಲ್ಲಿವರೆಗೂ ನಾವು ಕೃಷ್ಣಾ ನದಿಯ ಬಗ್ಗೆ ತಿಳ್ಕೊಂಡ್ವಿ. ಇನ್ಮುಂದೆ ನಾವು ಕೃಷ್ಣಾ ನದಿಯ ಉಪನದಿಗಳ ಬಗ್ಗೆ ತಿಳ್ಕೊಳ್ಳೋಣ. ಭೌಗೋಳಿಕವಾಗಿ ನಾವು ಉಪನದಿಗಳನ್ನ 2 ಭಾಗಗಳಾಗಿ ಡಿವೈಡ್ ಮಾಡ್ತೀವಿ. ಬಲಭಾಗದಿಂದ ಬಂದು ಸೇರುವಂತಹ ಉಪನದಿಗಳು ಮತ್ತು ಎಡಭಾಗದಿಂದ ಬಂದು ಸೇರುವಂತಹ ಉಪನದಿಗಳು ಅಂತ ಹೇಳಬಹುದು. ಕೃಷ್ಣಾ ನದಿಗೆ ಬಲಭಾಗದಿಂದ ಬಂದು ಸೇರುವ ಉಪನದಿಗಳು ವೆನ್ನ, ಕೊಯ್ನಾ, ಪಂಚಗಂಗಾ, ದೂದಗಂಗಾ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ. ಎಡದಂಡೆಯಿಂದ ಬಂದು ಸೇರುವಂತಹ ಉಪನದಿಗಳು ಭೀಮಾ, ದಿಂಡಿ, ಪೆದ್ದವಗು, ಹಾಲಿಯಾ, ಮೂಸಿ, ಪಲ್ಲೇರು, ಮುನ್ನೇರು. ಕರ್ನಾಟಕದಲ್ಲಿ ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳು ಯಾವೆಲ್ಲ ಹರಿತಾವೆ ಅಂದ್ರೆ ಘಟಪ್ರಭಾ, ಮಲಪ್ರಭಾ, ದೋಣಿ, ಭೀಮಾ ಮತ್ತು ತುಂಗಭದ್ರಾ. ಈಗ ನಾವು ನಮ್ಮ ಕರ್ನಾಟಕದಲ್ಲಿ ಕೃಷ್ಣಾ ನದಿಯ ಬಲದಂಡೆಯಲ್ಲಿ ಹರಿಯುವಂತಹ ಉಪನದಿಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಘಟಪ್ರಭಾ ಇದು ಪಶ್ಚಿಮ ಘಟ್ಟಗಳಲ್ಲಿ ಉಗಮಗೊಂಡಿತ್ತು. ಮತ್ತೊಂದೇನು ಅಂದ್ರೆ ಉಪನದಿಗಳಿಗೆ ಅದರದ್ದೇ ಆದ ಮತ್ತಷ್ಟು ಉಪನದಿಗಳು ಕಾಣಲು ಸಿಗ್ತವೆ. ಘಟಪ್ರಭಕ್ಕೂ ಕೂಡ ನಾವು ಮಾರ್ಕಂಡೇಯ ಮತ್ತು ಹಿರಣ್ಯಕೇಶಿ ಎಂಬ ಉಪನದಿಗಳನ್ನ ಕಾಣಬಹುದು. ಈ ಮಾರ್ಕಂಡೇಯ ನದಿಯ ಹರಿವಿನಲ್ಲಿ ನಮಗೆ ಪ್ರಮುಖ ಪ್ರವಾಸಿ ಸ್ಥಳವಾದ ಗೊಡಚಿನಮಲಕಿ ಜಲಪಾತ ಕೂಡ ಕಾಣಲು ಸಿಗುತ್ತೆ. ಹಿರಣ್ಯಕೇಶಿ ನದಿ ಹರಿದು ಹೋಗುವ ದಾರಿಯಲ್ಲಿ ಸುಂದರವಾದ ಅಂಬೋಲಿ ಜಲಪಾತ ಉಂಟಾಗಿದೆ. ಈ ಘಟಪ್ರಭಾ ನದಿಗೆ ಹಿಡಕಲ್ ಡ್ಯಾಮ್ ಅನ್ನು ಕೂಡ ಕಟ್ಟಲಾಗಿದೆ. ಘಟಪ್ರಭಾ ನದಿ ಕೃಷ್ಣಾ ನದಿಗೆ ಬಾಗಲಕೋಟೆಯಲ್ಲಿರುವಂತಹ ಚಿಕ್ಕ ಸಂಗಮ ಎಂಬ ಒಂದು ಸ್ಥಳದಲ್ಲಿ ಸೇರ್ಕೊಳ್ಳುತ್ತೆ. ಘಟಪ್ರಭಾ ನದಿಯ ಹರಿವಿನಲ್ಲಿ ಅತ್ಯಂತ ಆಕರ್ಷಕವಾದ ಗೋಕಾಕ್ ಜಲಪಾತ ಕೂಡ ಉಂಟಾಗಿದೆ. ಮಲಪ್ರಭಾ ನದಿ ಇದು ಕೂಡ ಪಶ್ಚಿಮ ಘಟ್ಟಗಳಲ್ಲಿ ಉಗಮಗೊಂಡಿದ್ದು. ಕೃಷ್ಣಾ ನದಿಯ ಉಪನದಿಯಾಗಿರುವಂತಹ ಮಲಪ್ರಭಾಗೆ ತನ್ನದೇ ಆದ ಉಪನದಿಗಳು ಇದಾವೆ. ಅವು ಬೆಣ್ಣೆಹಳ್ಳ ಮತ್ತು ಹಿರೇಹಳ್ಳ. ಮಲಪ್ರಭಾ ನದಿಗೆ ನವಿಲು ತೀರ್ಥ ಎಂಬ ಡ್ಯಾಮ್ ಅನ್ನು ಕೂಡ ಕಟ್ಟಲಾಗಿದೆ ಬೆಳಗಾವಿಯಲ್ಲಿ. ಮಲಪ್ರಭಾ ನದಿ ಅತ್ಯಂತ ಪ್ರಮುಖ ಪ್ರವಾಸಿ ಸ್ಥಳವಾಗಿರುವಂತಹ ಬಾಗಲಕೋಟೆಯ ಕೂಡಲ ಸಂಗಮದಲ್ಲಿ ಕೃಷ್ಣಾ ನದಿಯನ್ನ ಸೇರ್ಕೊಳ್ಳುತ್ತೆ. ಮಲಪ್ರಭಾ ನದಿ ತೀರದಲ್ಲಿ ನಾವು ನಮ್ಮ ಕರ್ನಾಟಕದ ಅತ್ಯಂತ ಪ್ರಮುಖ ಐತಿಹಾಸಿಕ ಸ್ಥಳಗಳಾದ ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲನ್ನ ಕಾಣಬಹುದು. ತುಂಗಭದ್ರಾ, ಗಂಗಾ ಸ್ನಾನ ತುಂಗಾಪಾನ ಎಂಬ ನುಡಿಯನ್ನ ನಾವೆಲ್ಲರೂ ಕೇಳಿರ್ತೀವಿ. ಅದಕ್ಕೆ ಪುಷ್ಟಿ ನೀಡುವಂತೆ ನಮ್ಮ ಕರ್ನಾಟಕದಲ್ಲಿ ತುಂಗಭದ್ರೆಯ ನೀರು ಅತಿ ಸಿಹಿಯಾದ್ದು ಮತ್ತು ಶುದ್ಧವಾದ್ದು ಅಂತ ಕರೆಯಲ್ಪಡುತ್ತೆ. ತುಂಗಭದ್ರಾ ಅಂತೂ ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿಯಾಗಿದೆ. ತುಂಗಭದ್ರಾ ನದಿಯ ವಿಶೇಷತೆ ಏನು ಅಂದ್ರೆ ಇವು ಆರಂಭದಲ್ಲಿ ಪಶ್ಚಿಮ ಘಟ್ಟಗಳ ಗಂಗಾ ಮೂಲದಲ್ಲಿ 2 ಪ್ರತ್ಯೇಕ ನದಿಗಳಾಗಿ ಹರಿತಾವೆ. ಆದರೆ ನಂತರ ಶಿವಮೊಗ್ಗದ ಭದ್ರಾವತಿಯಲ್ಲಿ ಕೂಡಲಿ ಎಂಬ ಸ್ಥಳದಲ್ಲಿ ತುಂಗಾ ಮತ್ತು ಭದ್ರಾ 2 ನದಿಗಳು ಸಂಗಮಗೊಂಡು ತುಂಗಭದ್ರಾ ಆಗತ್ತೆ. ಇಲ್ಲಿ ಒಂದು ವಿಶೇಷ ಮಾಹಿತಿ ಏನು ಅಂದ್ರೆ ತುಂಗಭದ್ರಾ ಕೂಡಲಿಗೆ ಬಂದು ಸೇರೋಕ್ಕೂ ಮುಂಚೆ ತುಂಗಾ ನದಿಗೆ ಶಿವಮೊಗ್ಗದಲ್ಲಿ ಗಾಜನೂರು ಡ್ಯಾಮ್ ಅನ್ನ ಕಟ್ಟಲಾಗಿದೆ. ಹಾಗೆ ಆಂಧ್ರ ಪ್ರದೇಶದಲ್ಲಿ ನಾವು ಅತ್ಯಂತ ಧಾರ್ಮಿಕವಾದ ರಾಯರ ಸನ್ನಿಧಿ ಮಂತ್ರಾಲಯವನ್ನ ತುಂಗಾ ತೀರದಲ್ಲಿ ಕಾಣಬಹುದು. ಹಾಗೆ ಕರ್ನಾಟಕದ ಭವ್ಯ ಇತಿಹಾಸವನ್ನು ಹೊಂದಿರುವ ಹಂಪಿಯನ್ನ ತುಂಗಾ ತೀರದಲ್ಲಿ ಕಾಣಬಹುದು. ಹಾಗೆ ತುಂಗಾ ತೀರದಲ್ಲಿ ನಾವು ನಮ್ಮ ಕರ್ನಾಟಕದ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿರುವ ಶೃಂಗೇರಿಯನ್ನು ಕೂಡ ಕಾಣಬಹುದು. ಹಾಗೆ ಭದ್ರಾ ನದಿಗೆ ಚಿಕ್ಕಮಗಳೂರಲ್ಲಿ ಲಕ್ಕವಳ್ಳಿ ಎಂಬ ಒಂದು ಡ್ಯಾಮ್ ಅನ್ನ ಕಟ್ಟಲಾಗಿದೆ. ಭದ್ರಾ ನದಿಯ ವ್ಯಾಪ್ತಿಯಲ್ಲಿ ನಾವು ಪ್ರಮುಖ ಪ್ರವಾಸಿ ಸ್ಥಳಗಳಾಗಿರುವಂತಹ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಹಾಗೂ ಹೆಬ್ಬೆ ಜಲಪಾತವನ್ನ ಕಾಣಬಹುದು. ಕೂಡಲಿಯಲ್ಲಿ ಸಂಗಮ ಆಗಿ ತುಂಗಭದ್ರಾ ಆಗಿ ಹರಿದಾದ ಮೇಲೆ ಇದಕ್ಕೆ ಕಟ್ಟಲಾದ ತುಂಗಭದ್ರಾ ಡ್ಯಾಮ್ ಅನ್ನ ನಾವು ಬಳ್ಳಾರಿಯಲ್ಲಿ ಕಾಣಬಹುದು. ಪ್ರಾಚೀನ ಕಾಲದಲ್ಲಿ ತುಂಗಭದ್ರೆಯನ್ನ ಪಂಪಾ ನದಿ ಎಂದು ಗುರುತಿಸಲಾಗ್ತಿತ್ತು. ಈಗ ನಮ್ಮ ಕರ್ನಾಟಕದಲ್ಲಿ ಕೃಷ್ಣಾ ನದಿಯ ಎಡದಂಡೆಯ ಮೇಲೆ ಹರಿಯುವಂತಹ ಉಪನದಿಯ ಬಗ್ಗೆ ತಿಳ್ಕೊಳ್ಳೋಣ. ಭೀಮಾ ನದಿ. ಈ ಭೀಮಾ ನದಿ ಮಹಾರಾಷ್ಟ್ರದ ಭೀಮಾಶಂಕರದಲ್ಲಿ ಉಗಮಗೊಳ್ಳೋದು. ಅಲ್ಲಿಂದ ಇದು ಕರ್ನಾಟಕವನ್ನ ಪ್ರವೇಶ ಮಾಡಿ ನಂತರ ರಾಯಚೂರು ಜಿಲ್ಲೆಯ ಉತ್ತರದಲ್ಲಿ ಕೃಷ್ಣಾ ನದಿಯನ್ನ ಸೇರ್ಕೊಳ್ಳುತ್ತೆ. ಕಾವೇರಿ ನದಿ ಇದು ಕೊಡಗಿನ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿ ಉಗಮಗೊಂಡಿದ್ದು. ಈ ನದಿ ಪೂರ್ವಾಭಿಮುಖವಾಗಿ ಹರಿಯೋದು. ತಲಕಾವೇರಿಯಲ್ಲಿ ಉಗಮಗೊಂಡು ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯದಲ್ಲಿ ಇದು ಹರಿಯುತ್ತೆ. ನಂತರ ತಮಿಳುನಾಡಿನ ಹಾದಿಯಲ್ಲಿ ಹರಿದು ಹೋಗುವಂತಹ ಕಾವೇರಿ ಕೊನೆಯದಾಗಿ ತಮಿಳುನಾಡಿನ ಕಾವೇರಿ ಪಟ್ನಂ ಬಳಿ ಬಂಗಾಳ ಕೊಲ್ಲಿಯನ್ನ ಸೇರ್ಕೊಳ್ಳುತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಏನು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಕೃಷ್ಣಾ ನದಿಯ ನಂತರ ಅತಿ ಹೆಚ್ಚು ಜಲಾನಯನ ಪ್ರದೇಶವನ್ನ ಉಂಟುಮಾಡಿರುವಂತಹ ನದಿ ಕಾವೇರಿ. ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ನಾವು ಕಾವೇರಿ ಜಲಾನಯನ ಪ್ರದೇಶವನ್ನ ಹೆಚ್ಚಾಗಿ ಕಾಣಬಹುದು.
ಕೊಡಗು, ಹಾಸನ, ಚಿಕ್ಕಮಗಳೂರು, ಮೈಸೂರು, ಮಂಡ್ಯ, ಚಾಮರಾಜನಗರ, ರಾಮನಗರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಚಿಕ್ಕಬಳ್ಳಾಪುರದಲ್ಲೆಲ್ಲ ಕಾಣ್ತೀವಿ. ಈ ಜಿಲ್ಲೆಗಳಲ್ಲೆಲ್ಲ ನಾವು ಕಾವೇರಿ ನದಿ ವ್ಯವಸ್ಥೆಯನ್ನ ಕಾಣಬಹುದು. ಕಾವೇರಿ ನದಿಯ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ತಿಳ್ಕೊಳ್ಳೋದಾದ್ರೆ, ಕಾವೇರಿ ನದಿ ತನ್ನ ಹರಿವಿನಲ್ಲಿ 3 ದೊಡ್ಡ ದ್ವೀಪಗಳನ್ನ ಉಂಟು ಮಾಡಿದೆ. ಅದರಲ್ಲಿ 2 ದ್ವೀಪಗಳಾದ ಶ್ರೀರಂಗಪಟ್ಟಣ ಮತ್ತು ಶಿವನಸಮುದ್ರವನ್ನ ನಾವು ನಮ್ಮ ಕರ್ನಾಟಕದಲ್ಲೇ ಕಾಣಬಹುದು. ಇನ್ನ ಶ್ರೀರಂಗಂ ದ್ವೀಪ ನಮಗೆ ತಮಿಳುನಾಡಲ್ಲಿ ಕಂಡುಬರುತ್ತೆ. ಇಲ್ಲಿ ಪ್ರಮುಖ ವಿಶೇಷತೆಯನ್ನ ನೋಡೋದಾದ್ರೆ, ಕಾವೇರಿ ನದಿ ಎಲ್ಲೆಲ್ಲ ಕವಲುಗಳಾಗಿ ಡಿವೈಡ್ ಆಗಿದೆಯೋ ಅಲ್ಲೆಲ್ಲ ನಾವು ದ್ವೀಪಗಳನ್ನ ಕಾಣ್ತೀವಿ. ಹಾಗೆ ಆ ದ್ವೀಪಗಳಲ್ಲಿ ಶ್ರೀರಂಗನಾಥನ ದೇವಾಲಯಗಳನ್ನ ಕಾಣೋದು ವಿಶೇಷ. ಇದಕ್ಕೆ ಆದಿರಂಗ, ಮಧ್ಯರಂಗ ಮತ್ತು ಅಂತ್ಯರಂಗ ಎಂದು ಪ್ರಾಮುಖ್ಯತೆಯನ್ನ ಕೊಡಲಾಗಿದೆ. ಕಾವೇರಿ ನದಿ ತನ್ನ ಹರಿವಿನಲ್ಲಿ 3 ಮುಖ್ಯ ಜಲಪಾತಗಳನ್ನ ಉಂಟು ಮಾಡಿದೆ. ಚುಂಚನಕಟ್ಟೆ, ಧನುಷ್ಕೋಟಿ ಜಲಪಾತ, ಶಿವನ ಸಮುದ್ರದಲ್ಲಿರುವಂತಹ ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತಗಳು, ಹಾಗೆ ಹೊಗೆನಕಲ್ ಜಲಪಾತ. ಶಿವನ ಸಮುದ್ರ ಮತ್ತು ಹೊಗೆನಕಲ್ ಜಲಪಾತಗಳ ಬಗ್ಗೆ ಡೆಡಿಕೇಟೆಡ್ ವಿಡಿಯೋಗಳನ್ನು ಮಾಡಿದ್ದೀನಿ. ನಿಮಗೆ ಅದರ ಟಿಕೆಟ್ ಡೀಟೇಲ್ಸ್ ಹೇಗಿರುತ್ತೆ, ಹಾಗೆ ಅಲ್ಲಿಗೆ ಹೋದಾಗ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ತಿಳ್ಕೊಳ್ಬೇಕು ಅಂದರೆ ಆ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕೂಡ ಚೆಕ್ ಮಾಡಲಿಕ್ಕೆ ಮಿಸ್ ಮಾಡಬೇಡಿ. ಕಾವೇರಿ ನದಿಗಂತೂ ಐತಿಹಾಸಿಕ ವೆಲೆಸ್ಲೆ ಸೇತುವೆಯನ್ನ ಕೂಡ ಕಟ್ಟಲಾಗಿದೆ. ಇದನ್ನ ನಾವು ಶ್ರೀರಂಗಪಟ್ಟಣದಲ್ಲಿ ಕಾಣಬಹುದು. ಕಾವೇರಿಯ ಪ್ರಮುಖ ಡ್ಯಾಂಗಳು ಕೆಆರ್ಎಸ್, ಮೆಟ್ಟೂರ್ ಡ್ಯಾಂ ಹಾಗೂ ಕಲ್ಲನೈ ಡ್ಯಾಂ. ಕೆಆರ್ಎಸ್ ಡ್ಯಾಂ ಬಳಿ ನೀವು ಅತ್ಯಂತ ಪ್ರೇಕ್ಷಣೀಯ ಸ್ಥಳವಾದ ಬೃಂದಾವನ್ ಗಾರ್ಡನ್ಸ್ ಅನ್ನು ಕೂಡ ಕಾಣಬಹುದು. ಅದೊಂದೇನು ಅಂದ್ರೆ, ಕಾವೇರಿ ನದಿಯ ಹರಿವು ಮೇಕೆದಾಟನ್ನ ಪ್ರವೇಶಿಸೋಕ್ಕೂ ಮುಂಚೆ ತುಂಬಾನೇ ವಿಶಾಲವಾಗಿರುತ್ತೆ. ಆದ್ರೆ ಮೇಕೆದಾಟನ್ನ ಇದು ಪ್ರವೇಶಿಸ್ತಾ ಇದ್ದ ಹಾಗೆ ಇದರ ಹರಿವು ತುಂಬಾನೇ ಕಿರಿದಾಗ್ಬಿಡತ್ತೆ. ಮೇಕೆದಾಟ ಆದ್ಮೇಲೆ ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿ ರೇಖೆಯಾಗಿ ಕಾವೇರಿ ನದಿ 64 ಕಿಲೋಮೀಟರ್ಗಳಷ್ಟು ಉದ್ದಕ್ಕೂ ಹರಿಯುತ್ತೆ. ಇನ್ನು ನಾವು ಕಾವೇರಿ ನದಿ ವ್ಯವಸ್ಥೆಯ ಬಗ್ಗೆ ನೋಡೋದಾದ್ರೆ, ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪಾಂಡಿಚೇರಿಯಲ್ಲಿ ಕಾಣ್ತೀವಿ. ಕಾವೇರಿಯ ಎಡದಂಡೆಯಲ್ಲಿ ಹರಿಯುವಂತಹ ನದಿಗಳು ಹಾರಂಗಿ, ಹೇಮಾವತಿ, ಲೋಕಪಾವನಿ, ಶಿಂಷಾ ಹಾಗೂ ಅರ್ಕಾವತಿ. ಕಾವೇರಿಯ ಬಲದಂಡೆಯಲ್ಲಿ ಹರಿಯುವಂತಹ ನದಿಗಳು ಲಕ್ಷ್ಮಣ ತೀರ್ಥ, ಕಬಿನಿ, ಭವಾನಿ, ಅಮರಾವತಿ. ಎಡದಂಡೆಯಲ್ಲಿ ಹರಿಯುವಂತಹ ಉಪನದಿಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಹಾರಂಗಿ ನದಿ ಕೊಡಗಿನ ಪುಷ್ಪಗಿರಿ ಬೆಟ್ಟದಲ್ಲಿ ಉಗಮಗೊಳ್ಳುತ್ತೆ. ಅಂತಿಮವಾಗಿ ಇದು ಕೊಡಗಿನ ಕುಶಾಲ್ ನಗರದ ಕೊಡಿಗೆ ಎಂಬ ಹಳ್ಳಿ ಹತ್ರ ಕಾವೇರಿ ನದಿಯನ್ನ ಸೇರುತ್ತೆ. ಇದರ ಪ್ರಮುಖ ಡ್ಯಾಂ ಹಾರಂಗಿ ಡ್ಯಾಂ. ಹೇಮಾವತಿ ನದಿ ಚಿಕ್ಕಮಗಳೂರಲ್ಲಿ ಉಗಮಗೊಳ್ಳುತ್ತೆ. ನಂತರ ಇದು ಕೆಆರ್ಎಸ್ ಜಲಾಶಯದ ಸಮೀಪದಲ್ಲಿ ಕಾವೇರಿ ನದಿಯನ್ನ ಸೇರುತ್ತೆ. ಇದರ ಪ್ರಮುಖ ಡ್ಯಾಂ ಆದ ಗೊರೂರು ಡ್ಯಾಂ ಅನ್ನ ನಾವು ಹಾಸನದಲ್ಲಿ ಕಾಣಬಹುದು. ಇಲ್ಲಿ ನಾವು ಹೇಮಾವತಿಗೆ ಅದರದ್ದೇ ಆದ ಉಪನದಿಯಾದ ಯಗಾಚಿಯನ್ನು ಕೂಡ ಕಾಣಬಹುದು. ಇದಕ್ಕೂ ಕೂಡ ಬೇಲೂರಿನ ಬಳಿ ಯಗಾಚಿ ಡ್ಯಾಂ ಅನ್ನ ನಿರ್ಮಿಸಲಾಗಿದೆ. ಯಗಾಚಿ ನದಿಯಂತೂ ನಮ್ಮ ಕರ್ನಾಟಕದ ಐತಿಹಾಸಿಕ ಸ್ಥಳಗಳಾದ ಬೇಲೂರು ಮತ್ತು ಹಳೇಬೀಡಿನ ಮೂಲಕ ಹರಿದು ಹೋಗೋದನ್ನು ನಾವು ಕಾಣಬಹುದು. ಶಿಂಷಾ ನದಿ ಕಾವೇರಿ ನದಿಯ ಮತ್ತೊಂದು ಪ್ರಮುಖ ಉಪನದಿ. ಇದು ತುಮಕೂರಿನ ತಿಪ್ಟೂರ್ ಹತ್ರ ಉಗಮಗೊಳ್ಳುತ್ತೆ. ಈ ಶಿಂಷಾ ನದಿ ಮಳವಳ್ಳಿ ಬಳಿ ಕಾವೇರಿಯೊಂದಿಗೆ ಸಂಗಮಗೊಳ್ಳುತ್ತೆ. ಇದಕ್ಕೆ ತುಮಕೂರಲ್ಲಿ ಮಾರ್ಕನಹಳ್ಳಿ ಡ್ಯಾಂ ಅನ್ನು ಕೂಡ ನಿರ್ಮಿಸಲಾಗಿದೆ. ಅರ್ಕಾವತಿ ನದಿ ನಂದಿದುರ್ಗದಲ್ಲಿ ಉಗಮಗೊಂಡಿದ್ದು. ಈ ನದಿಗೆ ನಾವು ಪ್ರಮುಖವಾಗಿ ಮಂಚನಬೆಲೆ ಡ್ಯಾಂ ಮತ್ತು ತಿಪ್ಪಗೊಂಡನಹಳ್ಳಿ ಡ್ಯಾಂ ಅನ್ನ ಕಾಣಬಹುದು. ಬಲದಂಡೆಯಲ್ಲಿ ಹರಿಯುವಂತಹ ಉಪನದಿಗಳ ಬಗ್ಗೆ ತಿಳ್ಕೊಳ್ಳೋಣ. ಲಕ್ಷ್ಮಣತೀರ್ಥ ನದಿ ಕೊಡಗಿನ ದೇವಸಿ ಬೆಟ್ಟದಲ್ಲಿ ಉಗಮಗೊಂಡಿದ್ದು. ಇದು ಕೊನೆಯದಾಗಿ ಕೆಆರ್ಎಸ್ ಬಳಿ ಕಾವೇರಿ ನದಿಯನ್ನ ಸೇರ್ಕೊಳ್ಳುತ್ತೆ. ಲಕ್ಷ್ಮಣತೀರ್ಥ ನದಿಯ ಹರಿವಿನಲ್ಲಿ ಪ್ರಮುಖ ಪ್ರವಾಸಿ ತಾಣವಾದ ಇರುಪ್ಪು ಜಲಪಾತವನ್ನು ಕೂಡ ನಾವು ಕಾಣಬಹುದು. ಕಾವೇರಿಯ ಮತ್ತೊಂದು ಪ್ರಮುಖ ಉಪನದಿ ಕಬಿನಿ ಅಥವಾ ಕಪಿಲಾ ಅಂತ ಕೂಡ ಕರೀಬಹುದು. ಇದು ಉಗಮಗೊಂಡಿದ್ದು ಕೇರಳದ ಉತ್ತರ ವೈನಾಡ್ನಲ್ಲಿ. ಕೇರಳದಲ್ಲಿ ಉಗಮಗೊಂಡು ಇದು ಮುಂದೆ ಕರ್ನಾಟಕವನ್ನ ಪ್ರವೇಶಿಸುತ್ತೆ. ಅಂತಿಮವಾಗಿ ಇದು ಮೈಸೂರಿನ ಟಿ ನರಸೀಪುರದ ಬಳಿ ಕಾವೇರಿಯೊಂದಿಗೆ ಸಂಗಮಗೊಳ್ಳುತ್ತೆ. ಈ ಸಂಗಮವನ್ನ ನಾವು ಟಿ ನರಸೀಪುರದಲ್ಲಿರುವಂತಹ ಪ್ರಮುಖ ದೇವಾಲಯವಾದ ಗುಂಜಾ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಕಾಣಬಹುದು. ಈ ದೇವಾಲಯದ ಎದುರುಗಡೆ ಅಂತೂ ನೀವು 3 ನದಿಗಳ ಸಂಗಮವನ್ನ ಕಾಣಬಹುದು. ಕಾವೇರಿ, ಕಬಿನಿ ಹಾಗೂ ಗುಪ್ತಗಾಮಿನಿಯಾಗಿ ಹರಿತಾ ಇರುವಂತಹ ಸ್ಫಟಿಕ ಸರೋವರ. ಇದರ ಬಗ್ಗೆ ನಾನೊಂದು ಡೆಡಿಕೇಟೆಡ್ ವಿಡಿಯೋನು ಕೂಡ ಮಾಡಿದ್ದೀನಿ. ಅದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡಿರ್ತೀನಿ, ಚೆಕ್ ಮಾಡ್ಲಿಕ್ಕೆ ಮಿಸ್ ಮಾಡಬೇಡಿ. ಈಗ ಇನ್ನು ಕಬಿನಿ ನದಿಗೆ ಕಬಿನಿ ಡ್ಯಾಮ್ ಅನ್ನು ಕೂಡ ನಿರ್ಮಿಸಲಾಗಿದೆ. ಕಬಿನಿ ನದಿಯ ಮತ್ತೊಂದು ವಿಶೇಷತೆ ಏನು ಅಂದ್ರೆ, ಕರ್ನಾಟಕದ ಅತ್ಯಂತ ಪ್ರಮುಖ ಮತ್ತು ಧಾರ್ಮಿಕ ಕೇಂದ್ರವಾದ ನಂಜನಗೂಡು ಕಬಿನಿ ನದಿಯ ತೀರದಲ್ಲೇ ಇರೋದು. ಕಬಿನಿ ನದಿಯ ಹರಿವಿನಲ್ಲಿ ನಾವು ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅನ್ನ ಕಾಣಬಹುದು, ಕಬಿನಿ ಬ್ಯಾಕ್ ವಾಟರ್ಸ್ ಅನ್ನ ಕಾಣಬಹುದು, ಕಬಿನಿ ವೈಲ್ಡ್ ಲೈಫ್ ಸಫಾರಿನೂ ಕೂಡ ನಾವು ನೋಡ್ತೀವಿ. ಇವೆಲ್ಲ ಕಬಿನಿ ನದಿ ವ್ಯಾಪ್ತಿಯಲ್ಲಿ ಬರುವಂತಹ ಅತ್ಯಂತ ಪ್ರಮುಖ ಪ್ರವಾಸಿ ಆಕರ್ಷಣೆಗಳಾಗಿವೆ. ಇವೆಲ್ಲ ಉಪನದಿಗಳನ್ನ ನಾವು ಕರ್ನಾಟಕದಲ್ಲಿ ಹರಿಯೋದನ್ನ ಕಾಣ್ತೀವಿ. ಹಾಗೆ ತಮಿಳುನಾಡಲ್ಲಿ ಭವಾನಿ ನದಿ, ನೋಯಲ್ ನದಿ, ಅಮರಾವತಿ ಮತ್ತು ಮೋಯರ್ ನದಿಗಳನ್ನ ಕಾಣಬಹುದು.
ಕಾವೇರಿ ನದಿ ನಮ್ಮ ಕರ್ನಾಟಕದಲ್ಲಿ 320 ಕಿಲೋಮೀಟರ್ಗಳಷ್ಟು ಉದ್ದಕ್ಕೂ ಹರಿಯುತ್ತೆ. ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆ. ಕೃಷ್ಣಾ ಮತ್ತು ಕಾವೇರಿಯ ನಂತರ ಮೂರನೇ ಅತಿ ದೊಡ್ಡ ನದಿ ವ್ಯವಸ್ಥೆ ಅಂದ್ರೆ ಅದು ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿ ವ್ಯವಸ್ಥೆ. ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಏನು ಅಂದ್ರೆ, ಇದರ ನದಿ ವ್ಯವಸ್ಥೆಯನ್ನ ನಾವು ನಮ್ಮ ರಾಜ್ಯದ ಇತರೆ ನದಿ ವ್ಯವಸ್ಥೆಗಳಿಗೆ ಹೋಲಿಸಿದಾಗ ಕಂಡುಬರೋದು ಏನು ಅಂದ್ರೆ, ಬೇರೆ ಭಾಗದಲ್ಲಿ ಹರಿಯುವಂತಹ ನದಿಗಳಿಗೆ ತನ್ನ ಮುಖ್ಯ ನದಿಯಿಂದ ಅದರ ಉಪನದಿಗಳನ್ನ ಗುರುತಿಸ್ತೀವಿ. ಆದ್ರೆ ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆಯನ್ನ ನಾವು ಆ ರೀತಿ ಗುರುತಿಸೋದಿಲ್ಲ. ಯಾಕಂದ್ರೆ ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆಯಲ್ಲಿ ಹರಿಯುವಂತಹ ಪ್ರಮುಖ ನದಿಗಳು ನೇರವಾಗಿ ಅರಬ್ಬಿ ಸಮುದ್ರವನ್ನ ಸೇರ್ಕೊಂಡ್ಬಿಡ್ತವೆ. ಈ ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಬೆಳಗಾವಿ, ಧಾರವಾಡ, ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕೊಡಗಿನಲ್ಲೆಲ್ಲ ಕಂಡುಬರುತ್ತೆ. ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು ಯಾವುವು ಅಂತ ನೋಡೋದಾದ್ರೆ ಕಾಳಿ ನದಿ, ಶರಾವತಿ ನದಿ, ನೇತ್ರಾವತಿ, ಗಂಗಾವಳಿ, ಅಘನಾಶಿನಿ, ಸೀತಾ, ವಾರಾಹಿ, ಬರ್ಪೋಳೆ ಮತ್ತು ಮಹದಾಯಿ ನದಿಗಳನ್ನ ಕಾಣಬಹುದು. ಈಗ ಈ ಎಲ್ಲಾ ನದಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಕಾಳಿ ನದಿ ಉಗಮಗೊಂಡಿದ್ದು ಉತ್ತರ ಕನ್ನಡದ ಡಿಗ್ಗಿ ಎಂಬ ಸ್ಥಳದಲ್ಲಿ. ನಮ್ಮ ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ಅತ್ಯಂತ ಉದ್ದವಾದ ನದಿ ಅಂದ್ರೆ ಅದು ಕಾಳಿ ನದಿ. ಇದು ಸುಮಾರು 184 ಕಿಲೋಮೀಟರ್ಗಳಷ್ಟು ಉದ್ದಕ್ಕೂ ಹರಿಯುತ್ತೆ. ಅಂತಿಮವಾಗಿ ಈ ನದಿ ಕಾರವಾರದ ಸಮೀಪ ಅರಬ್ಬಿ ಸಮುದ್ರಕ್ಕೆ ಸೇರ್ಕೊಳ್ಳುತ್ತೆ. ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಏನು ಅಂದ್ರೆ, ಕರ್ನಾಟಕದಲ್ಲಿ ಅತ್ಯಂತ ವೇಗವಾಗಿ ಹರಿಯುವಂತಹ ನದಿ ಕಾಳಿ ನದಿ. ಯಾಕಂದ್ರೆ ನೀವು ಗಮನಿಸಿರ್ತೀರಾ, ಪಶ್ಚಿಮ ಘಟ್ಟಗಳ ಬೆಟ್ಟಗಳನ್ನ ನೀವು ನೋಡಿದಾಗ ತುಂಬಾ ಉದ್ದುದ್ದವಾಗಿ ಇರ್ತವೆ. ಹಾಗಾಗಿ ಇದು ಕಡಿದಾದ ಇಳಿಜಾರುಗಳಲ್ಲಿ ಹರಿಯೋದ್ರಿಂದ ಇದರ ವೇಗ ಜಾಸ್ತಿ ಇರುತ್ತೆ. ಹಾಗೆ ಈ ನದಿಯನ್ನ ನಾವು ಕಪ್ಪುಶಿಲಾ ಮೇಲ್ಮೈಯುಳ್ಳ ನದಿ ಎಂದು ಕೂಡ ಕರೀಬಹುದು. ಹಾಗೆ ಮತ್ತೊಂದು ವಿಶೇಷತೆ ಏನು ಅಂದ್ರೆ, ನಮ್ಮ ರಾಜ್ಯದಲ್ಲಿ ನಾವು ಅಂಶಿ ರಾಷ್ಟ್ರೀಯ ಉದ್ಯಾನವನ, ಅಂಶಿ ದಾಂಡೇಲಿ ಹುಲಿ ಸಂರಕ್ಷಣಾ ತಾಣ ಹಾಗೂ ದಾಂಡೇಲಿ ವನ್ಯಜೀವಿ ಧಾಮದ ಮೂಲಕ ಕಾಳಿ ನದಿ ಹರಿದು ಹೋಗುವುದನ್ನ ಕಾಣಬಹುದು. ಕಾಳಿ ನದಿಯಂತೂ ರಿವರ್ ರಾಫ್ಟಿಂಗ್ಗೆ ನಮ್ಮ ರಾಜ್ಯದಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನ ಕೂಡ ಪಡ್ಕೊಂಡಿದೆ. ಕಾಳಿ ನದಿ ಉತ್ತರ ಕನ್ನಡ ಜಿಲ್ಲೆಯ ಮೂಲಕ ಹರಿದು ಹೋಗುವಾಗ ಲಾಲ್ಗುಳಿ ಎಂಬ ಅದ್ಭುತವಾದ ಜಲಪಾತವನ್ನು ಕೂಡ ಉಂಟು ಮಾಡಿದೆ. ಮತ್ತೊಂದೇನು ಅಂದ್ರೆ, ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳೆಲ್ಲ ಸಾಕಷ್ಟು ಪ್ರಮುಖ ಜಲಪಾತಗಳನ್ನ ಸೃಷ್ಟಿಸಿದ್ದಾವೆ. ಇನ್ನು ಕಾಳಿ ನದಿಯ ಉಪನದಿಯಾಗಿರುವಂತಹ ಸೊರಬ್ಬಿ ಹಳ್ಳ ನದಿಯಿಂದ ಅತ್ಯಂತ ಆಕರ್ಷಕವಾದ ಸಾತೋಡಿ ಜಲಪಾತವೂ ಕೂಡ ಉಂಟಾಗಿದೆ. ಹಾಗೆ ನಮ್ಮ ರಾಜ್ಯದಲ್ಲಿ ನಾವು ಶರಾವತಿಯ ನಂತರ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದನೆಯನ್ನ ಕಾಳಿ ನದಿಯಿಂದಾನೇ ಪಡ್ಕೊಳ್ತೀವಿ. ಇದರ ಪ್ರಮುಖ ಡ್ಯಾಂಗಳು ಸೂಪಾ ಡ್ಯಾಂ, ಬೊಮ್ಮನಹಳ್ಳಿ ಡ್ಯಾಂ, ಕೊಡಸಳ್ಳಿ ಡ್ಯಾಂ ಹಾಗೂ ಕದ್ರಾ ಡ್ಯಾಂ. ಹಾಗೆ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ಅನ್ನು ಕೂಡ ಕಾಣಬಹುದು. ಇದನ್ನ ಕಾಳಿ ನದಿಯ ಮೇಲೆ ಕಟ್ಟಲಾಗಿದೆ. ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆಯಲ್ಲಿ ಬರುವಂತಹ ಮತ್ತೊಂದು ಪ್ರಮುಖ ಗಂಗಾವಳಿ ನದಿ. ಈ ನದಿ ಧಾರವಾಡದ ಸೋಮೇಶ್ವರ ಕುಂಡ ಎಂಬ ಸ್ಥಳದ ಬಳಿ ಉಗಮಗೊಳ್ಳೋದು. ಆದ್ರೆ ಉಗಮದಲ್ಲಿ ಈ ನದಿಯನ್ನ ಶಾಲ್ಮಲಾ ಎಂಬ ಹೆಸರಿನಲ್ಲಿ ಗುರುತಿಸಲಾಗುತ್ತೆ. ನಂತರ ಇದು ಬೇಡ್ತಿ ಎಂಬ ಹೆಸರನ್ನ ಪಡೆದುಕೊಳ್ಳುತ್ತೆ. ಒಟ್ಟು ಈ ನದಿ 3 ಹೆಸರುಗಳಲ್ಲಿ ಗುರುತಿಸಲ್ಪಡುತ್ತೆ. ಧಾರವಾಡದಲ್ಲಿ ಇದನ್ನ ಶಾಲ್ಮಲಾ ಎಂದು ಗುರುತಿಸಲಾಗುತ್ತೆ. ಹಾಗೆ ಉತ್ತರ ಕನ್ನಡ ಜಿಲ್ಲೆಯ ಘಟ್ಟದ ಮೇಲ್ಭಾಗದಲ್ಲಿ ಇದನ್ನ ಬೇಡ್ತಿ ಅಂತ ಕರೆಯಲಾಗುತ್ತೆ ಹಾಗೂ ಘಟ್ಟದ ಕೆಳಭಾಗದಲ್ಲಿ ಇದನ್ನ ಗಂಗಾವಳಿ ಎಂದು ಗುರುತಿಸಲಾಗುತ್ತೆ. ಅಂತಿಮವಾಗಿ ಇದು ಗಂಗಾವಳಿಯ ಬಳಿ ಅರಬ್ಬಿ ಸಮುದ್ರವನ್ನ ಸೇರ್ಕೊಳ್ಳುತ್ತೆ. ಬೇಡ್ತಿ ನದಿಯ ಹರಿವಿನಲ್ಲಿ ನಾವು ಅತ್ಯಂತ ಆಕರ್ಷಕವಾದ ಮಾಗೋಡು ಜಲಪಾತ ಉಂಟಾಗಿರೋದನ್ನ ಕೂಡ ಕಾಣಬಹುದು. ಅಘನಾಶಿನಿ ನದಿ ಅಥವಾ ಇದನ್ನ ತದ್ರಿ ಅಂತ ಕೂಡ ಕರೆಯಲಾಗುತ್ತೆ. ಈ ನದಿ ಶಿರಸಿಯಲ್ಲಿ ಉಗಮಗೊಂಡು ನಂತರ 2 ಹೊಳೆಗಳಾಗಿ ಹರಿದು ಮಟ್ಟೆಹಳ್ಳಿಯ ಬಳಿ ಸಂಗಮಗೊಂಡು ಅಘನಾಶಿನಿ ಎಂಬ ಹೆಸರನ್ನ ಪಡೆದುಕೊಳ್ಳುತ್ತೆ. ಅಂತಿಮವಾಗಿ ಇದು ತದಡಿ ಬಳಿ ಅರಬ್ಬಿ ಸಮುದ್ರವನ್ನ ಸೇರ್ಕೊಳ್ಳುತ್ತೆ. ಅಘನಾಶಿನಿ ನದಿಯಿಂದ ಅತ್ಯಂತ ಪ್ರಮುಖ ಮತ್ತು ಆಕರ್ಷಕವಾದ ಉಂಚಳ್ಳಿ ಜಲಪಾತ ಕೂಡ ಉಂಟಾಗಿದೆ. ಇದನ್ನ ಲುಶಿಂಗ್ಟನ್ ಜಲಪಾತ ಎಂದು ಕೂಡ ಕರೆಯಲಾಗುತ್ತೆ. ಶರಾವತಿ ನದಿ. ಶರಾವತಿ ನದಿ ಶಿವಮೊಗ್ಗ ಜಿಲ್ಲೆಯ ಅಂಬುತೀರ್ಥದಲ್ಲಿ ಉಗಮಗೊಳ್ಳೋದು. ಈ ನದಿ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಗಡಿಭಾಗದಲ್ಲಿ ಜಗತ್ಪ್ರಸಿದ್ಧ ಜೋಗ ಜಲಪಾತವನ್ನ ಉಂಟು ಮಾಡಿದೆ. ಅಂತಿಮವಾಗಿ ಈ ನದಿ ಹೊನ್ನಾವರದ ಬಳಿ ಅರಬ್ಬಿ ಸಮುದ್ರವನ್ನ ಸೇರಿಕೊಳ್ಳುತ್ತೆ. ವಿಶೇಷ ಮಾಹಿತಿ ಏನು ಅಂದ್ರೆ, ಶರಾವತಿ ನದಿಯಿಂದ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದನೆಗಳನ್ನ ಮಾಡಲಾಗಿದೆ. ಇದರ ಪ್ರಮುಖ ಡ್ಯಾಂಗಳು ಹಿರೇಭಾಸ್ಕರ ಡ್ಯಾಂ, ಲಿಂಗನಮಕ್ಕಿ ಡ್ಯಾಂ, ಗೇರುಸೊಪ್ಪೆ ಡ್ಯಾಂ. ನಮ್ಮ ಕರ್ನಾಟಕದ ಅತಿ ದೊಡ್ಡ ಜಲಾಶಯ ಲಿಂಗನಮಕ್ಕಿ ಜಲಾಶಯ. ಇದನ್ನ ಹೈಯೆಸ್ಟ್ ಸ್ಟೋರೇಜ್ ಉಳ್ಳ ಜಲಾಶಯ ಅಂತ ಕೂಡ ಕರೀಬಹುದು. ಇದರ ಸ್ಟೋರೇಜ್ ಕೆಪಾಸಿಟಿ 151 TMC. ಲಿಂಗನಮಕ್ಕಿಯಿಂದ ನೀರನ್ನ ರಿಲೀಸ್ ಮಾಡಿದಾಗ ಜೋಗ ಜಲಪಾತ ಅಂತೂ ತುಂಬಿ ನಮ್ಮ ಕಣ್ಣುಗಳಿಗೆ ದೃಶ್ಯ ವೈಭವವನ್ನ ಉಣಬಡಿಸುತ್ತೆ.
ಶರಾವತಿ ನದಿಪಾತ್ರದಲ್ಲಿ ಬರುವಂತಹ ಅತ್ಯಂತ ಪ್ರಮುಖ ಪ್ರವಾಸಿ ತಾಣ ಶರಾವತಿ ವ್ಯಾಲಿ ವೈಲ್ಡ್ ಲೈಫ್ ಸ್ಯಾಂಚುರಿ. ನೇತ್ರಾವತಿ ನದಿ ಇದು ಚಿಕ್ಕಮಗಳೂರಿನ ಬಲ್ಲಾಳರಾಯನದುರ್ಗದ ಬಳಿ ಉಗಮಗೊಳ್ಳುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹರಿಯುವಂತಹ ಅತಿ ಉದ್ದವಾದ ನದಿ ಅಂದ್ರೆ ಅದು ನೇತ್ರಾವತಿ ನದಿ. ಅಂತಿಮವಾಗಿ ಈ ನದಿ ಮಂಗಳೂರಿನ ಸಮೀಪ ಅರಬ್ಬಿ ಸಮುದ್ರಕ್ಕೆ ಸೇರ್ಕೊಳ್ಳುತ್ತೆ. ಈ ನದಿಯ ಹರಿವಿನಲ್ಲಿ ನಾವು ಅತ್ಯಂತ ಪ್ರಖ್ಯಾತಿಗೊಂಡಿರುವ ಬಂಡಾಜೆ ಜಲಪಾತವನ್ನು ಕೂಡ ಕಾಣ್ತೀವಿ. ಈ ಜಲಪಾತವನ್ನ ನಾವು ಚಾರ್ಮುಡಿ ಘಾಟ್ನಲ್ಲಿ ಕಾಣಬಹುದು. ಈ ನದಿಗೂ ಕೂಡ ಸಾಕಷ್ಟು ಉಪನದಿಗಳು ಉಂಟಾಗಿದ್ದಾವೆ. ಚಾರ್ಮುಡಿ, ಶಿಶಿಲ, ಪಾಲ್ಗುಣಿ, ಕುಮಾರಧಾರ. ಈ ಕುಮಾರಧಾರ ನದಿಯ ಹರಿವಿನಲ್ಲಿ ನಾವು ಸಕಲೇಶ್ಪುರದ ಬಳಿ ಇರುವಂತಹ ಅತ್ಯಂತ ಪ್ರೇಕ್ಷಣೀಯ ಸ್ಥಳವಾಗಿರುವಂತಹ ಮಲ್ಲಳ್ಳಿ ಜಲಪಾತ ಉಂಟಾಗಿರೋದನ್ನು ಕೂಡ ಕಾಣಬಹುದು. ನಮ್ಮ ಕರ್ನಾಟಕದ ಅತ್ಯಂತ ಧಾರ್ಮಿಕ ಮತ್ತು ಪ್ರಮುಖ ಕೇಂದ್ರವಾಗಿರುವಂತಹ ಧರ್ಮಸ್ಥಳ ನೇತ್ರಾವತಿ ನದಿ ತೀರದಲ್ಲೇ ಕಂಡುಬರೋದು. ಹಾಗೆ ಮತ್ತೊಂದು ಪ್ರಮುಖ ಧಾರ್ಮಿಕ ಕೇಂದ್ರವಾಗಿರುವಂತಹ ಕುಕ್ಕೆ ಸುಬ್ರಹ್ಮಣ್ಯ ಕುಮಾರಧಾರಾ ನದಿ ತೀರದಲ್ಲಿ ಕಂಡುಬರುತ್ತೆ. ವಾರಾಹಿ ನದಿ ಈ ನದಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಉಗಮಗೊಳ್ಳುತ್ತೆ. ಉಗಮದ ಸಮಯದಲ್ಲಿ ಇದನ್ನ ವಾರಾಹಿ ಅಂತಾನೆ ಕರೆಯಲಾಗುತ್ತೆ. ಆದ್ರೆ ಇದು ಘಟ್ಟದ ಕೆಳಗಡೆ ಬಂದಾಗ ಇದನ್ನ ಹಾಲಾಡಿ ನದಿ ಎಂದು ಗುರುತಿಸಲಾಗುತ್ತೆ. ಈ ನದಿ ಶಿವಮೊಗ್ಗ ಮತ್ತು ಉಡುಪಿಯಲ್ಲಿ ಹರಿಯುತ್ತೆ. ಹಾಗೆ ಈ ನದಿ ಶಿವಮೊಗ್ಗದಲ್ಲಿರುವಂತಹ ಅತ್ಯಂತ ಸುಂದರವಾದ ಕುಂಚಿಕಲ್ ಜಲಪಾತವನ್ನು ಕೂಡ ಉಂಟು ಮಾಡಿದೆ. ಇಲ್ಲಿ ಒಂದು ವಿಶೇಷವಾದ ಮಾಹಿತಿ ಏನು ಅಂದ್ರೆ, ಕುಂಚಿಕಲ್ ಜಲಪಾತ ಹಲವಾರು ಸ್ಟೇಜ್ಗಳ ಮೂಲಕ ಹಾದು ಹೋಗುತ್ತೆ. ಆ ಎಲ್ಲಾ ಸ್ಟೇಜ್ಗಳನ್ನು ನಾವು ಕೌಂಟ್ ಮಾಡಿದಾಗ ಇದು ಜೋಗ ಜಲಪಾತಕ್ಕಿಂತ ಎತ್ತರದಿಂದ ಹರಿಯೋದನ್ನ ಕಾಣ್ತೀವಿ. ಸೀತಾ ನದಿ ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆಯಲ್ಲಿ ಬರುವಂತಹ ಅತ್ಯಂತ ಪ್ರಮುಖ ನದಿಗಳಲ್ಲಿ ಇದು ಕೂಡ ಒಂದು. ಈ ನದಿ ಆಗುಂಬೆ ಘಾಟ್ನ ಮೂಲಕ ಹರಿದು ಹೋಗಿ ನಂತರ ಉಡುಪಿ ಜಿಲ್ಲೆಯನ್ನ ಪ್ರವೇಶ ಮಾಡುತ್ತೆ. ಈ ಆಗುಂಬೆ ಘಾಟ್ ಬಗ್ಗೆ ನಾನೊಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕೂಡ ಚೆಕ್ ಮಾಡ್ಲಿಕ್ಕೆ ಮರಿಲೇಬೇಡಿ. ಆಗುಂಬೆ ಘಾಟ್ನ ಮೂಲಕ ಹರಿಯುವಂತಹ ಈ ನದಿ ಆಕರ್ಷಕವಾದ ಬರ್ಕಾನಾ ಜಲಪಾತವನ್ನು ಕೂಡ ಉಂಟು ಮಾಡಿದೆ. ಅಂತಿಮವಾಗಿ ಇದು ಉಡುಪಿ ಜಿಲ್ಲೆಯ ಹಂಗರಕಟ್ಟೆಯ ಬಳಿ ಅರಬ್ಬಿ ಸಮುದ್ರವನ್ನ ಸೇರ್ಕೊಳ್ಳುತ್ತೆ. ಮಹದಾಯಿ ನದಿ ಈ ನದಿ ಬೆಳಗಾವಿ ಜಿಲ್ಲೆಯ ದೇಗಾಂವ್ ಎಂಬ ಗ್ರಾಮದ ಬಳಿ ಉಗಮಗೊಂಡಿದ್ದು. ಅಲ್ಲಿ ಉಗಮವಾದ ಈ ನದಿ ಪಶ್ಚಿಮಾಭಿಮುಖವಾಗಿ ಹರಿದು ಗೋವಾ ರಾಜ್ಯವನ್ನ ತಲುಪುತ್ತೆ. ಈ ನದಿ ಬೆಳಗಾವಿಯಿಂದ ಗೋವಾ ರಾಜ್ಯವನ್ನ ಪ್ರವೇಶಿಸುವಂತಹ ಸ್ಥಳದಲ್ಲಿ ಭೀಮ್ಗಢ್ ವನ್ಯಜೀವಿ ಧಾಮವನ್ನು ಕೂಡ ನಾವು ಕಾಣಬಹುದು. ಇದರ ಪ್ರಮುಖ ಉಪನದಿಗಳು ಕಳಸಾ ಮತ್ತು ಬಂಡೂರಿ. ಮಹದಾಯಿ ನದಿಯನ್ನ ಗೋವಾದಲ್ಲಿ ಮಾಂಡವಿ ನದಿ ಎಂದು ಗುರುತಿಸಲಾಗುತ್ತೆ. ಇದನ್ನಂತೂ ಗೋವಾದ ಜೀವನದಿ ಎಂದೇ ಹೇಳಲಾಗುತ್ತೆ. ಮಹದಾಯಿ ನದಿ 2 ಪ್ರಮುಖ ಜಲಪಾತಗಳನ್ನ ಉಂಟು ಮಾಡಿದೆ. ಕರ್ನಾಟಕದಲ್ಲಿ ವಜ್ರಪೋಹ ಜಲಪಾತ ಹಾಗೂ ಗೋವಾದಲ್ಲಿ ದೂದ್ ಸಾಗರ ಜಲಪಾತ. ನಮ್ಮ ಕರ್ನಾಟಕದಲ್ಲಿ ಇನ್ನು ಸಾಕಷ್ಟು ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳಿವೆ. ಆದ್ರೆ ನಾನು ಇಲ್ಲಿ ಬರೀ ಪ್ರಮುಖವಾದ ನದಿಗಳ ಬಗ್ಗೆ ಹೇಳಿದ್ದೀನಿ ಅಷ್ಟೇ. ಉತ್ತರ ಪಿನಾಕಿನಿ ಇದರ ಹುಟ್ಟು ಚಿಕ್ಕಬಳ್ಳಾಪುರದ ನಂದಿದುರ್ಗ ಶ್ರೇಣಿಯ ಚೆನ್ನಕೇಶವ ಬೆಟ್ಟದ ಮೇಲೆ ಆಗಿದ್ದು. ಉತ್ತರ ಪಿನಾಕಿನಿ ಮತ್ತು ದಕ್ಷಿಣ ಪಿನಾಕಿನಿ ನದಿಗಳು ಒಟ್ಟು 597 ಕಿಲೋಮೀಟರ್ಗಳಷ್ಟು ಉದ್ದಕ್ಕೂ ಹರಿಯುತ್ತವೆ. ಇವು ಕರ್ನಾಟಕ ಮತ್ತು ಆಂಧ್ರಪ್ರದೇಶನಲ್ಲಿ ಹರಿಯೋದು. ನಂತರ ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರತ್ತೆ. ಈ ನದಿಗಳು ನಮ್ಮ ಕರ್ನಾಟಕದಲ್ಲಿ ಕೇವಲ 48 ಕಿಲೋಮೀಟರ್ಗಳಷ್ಟು ಮಾತ್ರ ಹರಿಯೋದು. ನಂತರ ಇದು ಆಂಧ್ರಪ್ರದೇಶ ಮೂಲಕ ಹರಿದು ಹೋಗುತ್ತೆ. ಇದರ ಪ್ರಮುಖ ಉಪನದಿಗಳು ಜಯಮಂಗಳಿ, ಚಿತ್ರಾವತಿ, ಪಾಪಾಗ್ನಿ ಮತ್ತು ಚೆಯ್ಯೂರು. ಡ್ಯಾಂಗಳನ್ನ ನೋಡೋದಾದ್ರೆ ಅನಂತಸಾಗರ ಡ್ಯಾಂ, ತೀತಾ ಡ್ಯಾಂ ಮತ್ತು ಚೆಯ್ಯೂರು ಡ್ಯಾಂ ಮುಖ್ಯ ಪಾತ್ರವನ್ನ ವಹಿಸ್ತವೆ. ಉತ್ತರ ಪಿನಾಕಿನಿಯ ಉಪನದಿಯಾದ ಜಯಮಂಗಲಿ ನದಿಯ ಮೇಲೇನೆ ತೀತಾ ಡ್ಯಾಮ್ ಅನ್ನ ಕಟ್ಟಲಾಗಿರೋದು. ಈ ತೀತಾ ಡ್ಯಾಮ್ ಅನ್ನ ನಾವು ನಮ್ಮ ಕರ್ನಾಟಕದಲ್ಲೇನೆ ಕಾಣಬಹುದು. ಇದಕ್ಕೆ ಹತ್ತಿರವಾಗಿರುವಂತಹ ಪ್ರಮುಖ ಆಕರ್ಷಣೆ ಅಂದ್ರೆ ಅದು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯ. ಈ ಡ್ಯಾಮ್ ಮತ್ತು ಅದರ ಅಕ್ಕಪಕ್ಕ ಇರುವಂತಹ ಆಕರ್ಷಣೆಗಳನ್ನ ನೀವು ಕಾಣಬೇಕು ಅಂದ್ರೆ ಅದರ ಡೆಡಿಕೇಟೆಡ್ ವಿಡಿಯೋನ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕೂಡ ಚೆಕ್ ಮಾಡ್ಲಿಕ್ಕೆ ಮಿಸ್ ಮಾಡಬೇಡಿ. ಇದರ ಪ್ರಮುಖ ಜಲಪಾತಗಳು ಪೆಂಚಲಕೋನ ಜಲಪಾತ ಹಾಗೂ ಬಟ್ರೇಪಲ್ಲಿ ಜಲಪಾತ. ದಕ್ಷಿಣ ಪಿನಾಕಿನಿ ಇದನ್ನ ಸೌತ್ ಪೆನ್ನಾರ್ ಅಂತ ಕೂಡ ಕರೀತೀವಿ. ಇದರ ಹುಟ್ಟು ಕೂಡ ಚಿಕ್ಕಬಳ್ಳಾಪುರದ ನಂದಿದುರ್ಗ ಶ್ರೇಣಿಯ ಚೆನ್ನಕೇಶವ ಬೆಟ್ಟದ ಮೇಲೆ ಆಗಿದ್ದು. ನಾನೀಗಾಗಲೇ ಹೇಳಿದ ಹಾಗೆ ಪೆನ್ನಾರ್ ನದಿಗಳು ನಮ್ಮ ಕರ್ನಾಟಕದಲ್ಲಿ ತುಂಬಾ ಕಡಿಮೆ ಹರಿಯೋದು. ದಕ್ಷಿಣ ಪಿನಾಕಿನಿ ನದಿಗಳು ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ಹರಿತಾವೆ. ಇದು ಪುದುಚೇರಿಯಲ್ಲೇನೆ ಬಂಗಾಳ ಕೊಲ್ಲಿಯನ್ನ ಸೇರ್ಕೊಳ್ಳುತ್ತೆ. ಇದರ ಉಪನದಿಗಳನ್ನ ನಾವು ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಹಾಗೂ ಬೆಂಗಳೂರು ನಗರದಲ್ಲಿ ಕಾಣಬಹುದು. ಇದಕ್ಕೆ ಅಡ್ಡಲಾಗಿ ಕಟ್ಟಿರುವಂತಹ ಪ್ರಮುಖ ಡ್ಯಾಂಗಳು ಅಂದ್ರೆ ಅದು ಬುಗ್ಗವಂಕ ಡ್ಯಾಂ ಮತ್ತು ಬುಕ್ಕಪಟ್ನಂ ಡ್ಯಾಂ. ಪಾಲಾರ್ ನದಿ ವ್ಯವಸ್ಥೆ ಈ ನದಿ ಚಿಕ್ಕಬಳ್ಳಾಪುರದ ನಂದಿದುರ್ಗದಲ್ಲಿ ಹುಟ್ಟಿದ್ದು. ಇದು ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತಮಿಳುನಾಡಲ್ಲೆಲ್ಲ ಹರಿಯುತ್ತೆ. ಕೊನೆಯದಾಗಿ ಇದು ಬಂಗಾಳ ಕೊಲ್ಲಿಯನ್ನ ಸೇರ್ಕೊಳ್ಳುತ್ತೆ.
ಇದಾಗಿತ್ತು ಇವತ್ತಿನ ಮಾಹಿತಿ. ಈ ಮಾಹಿತಿಗಳೆಲ್ಲ ನಿಮಗೆ ಉಪಯುಕ್ತವಾದಲ್ಲಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಲಿಕ್ಕೆ ಮಿಸ್ ಮಾಡಲೇಬೇಡಿ.